ಬಹುಸಾಯಿ ಮಹಾರಾಜರನ್ನ ಕೊಪ್ಪಳದ ಪುಣ್ಯಭೂಮಿಯ ಪುಣ್ಯಪುರುಷರಾಗಿರತಕ್ಕಂಥ ಗವಿಸಿದ್ದೇಶ್ವರ ಶ್ರೀಗಳನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಇವತ್ತು ಹಿರೇವಂಕಲಕುಂಟ ಗ್ರಾಮದಲ್ಲಿ ಹಮ್ಮಿಕೊಂಡಿರುವ ಗ್ರಾಮ ಘಟಕದ ಉದ್ಘಾಟನೆ ಶಾಲಾ ದೀಕ್ಷಾ ಹಾಗೂ ಪದಾಧಿಕಾರಿಗಳ ನೇಮಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂಥ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳ ರೈತ ಬಂಧುಗಳ ಪಾದಕ್ಕೆ ಮೊದಲನೇದಾಗಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥವರು ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೋನಪ್ಪ ಪೂಜಾರಿ ಅವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಗೌಡ ಎಂ ಸುಬೇದಾರ್ ಅವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಅದೇ ರೀತಿಯಾಗಿ ಇನ್ನೋರ್ವ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹಿರಿಯರು ಆತ್ಮೀಯರಾಗಿರ್ತಕ್ಕಂಥ ಶರಣಪ್ಪ ಮರಳಿ ಅವರಿಗೂ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ನಾಗಯ್ಯಗೌಡರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ರಾಯಚೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಜವಳಗಿರಿ ಅವರಿಗೂ ಹುಣಸಗಿ ತಾಲೂಕಿನ ಉಪಾಧ್ಯಕ್ಷರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಅದೇ ರೀತಿಯಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಇಸ್ಮಾಯಿಲ್ ನಾಲ್ಬಂದವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಹಿರಿಯರು ಅನುಭವಿಗಳು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಬಸವಂತಪ್ಪ ಬಂಗಾರ ಅವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಅದೇ ರೀತಿಯಾಗಿ ನಮ್ಮ ರೈತ ಸಂಘದ ಕೊಪ್ಪಳ ಜಿಲ್ಲೆಯ ಗೌರವಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಬಸವರಾಜ್ ಚಲವಾಡಿಗೆ ಅವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಕೊಪ್ಪಳ ಜಿಲ್ಲೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುಬ್ಮಣಿಯಪ್ಪರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಅದೇ ರೀತಿಯಾಗಿ ಹನುಮಂತಪ್ಪ ನಾಯ್ಕ ಅವರಿಗೂ ಭೀಮನಗೌಡ ಕರಟಗಿ ಅವರಿಗೂ ಅವರಿವರನ್ನದೇ ವೇದಿಕೆ ಮೇಲೆ ಹಸನರಾಗಿರ್ತಕ್ಕಂಥ ನಮ್ಮೆಲ್ಲ ರೈತ ಮುಖಂಡರಿಗೂ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಬಂಧುಗಳೇ, ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೋನಪ್ಪ ಪೂಜಾರಿ ಸಂಘಟನೆ ಅಂದ್ರೆ ಹೆಂಗಿರಬೇಕು, ಹೋರಾಟ ಅಂದ್ರೆ ಹೆಂಗಿರಬೇಕು, ಬೆಲೆಯನ್ನು ಹೆಂಗ ತಗೊಳ್ಬೇಕು ಅಂತೇಳಿ ತಮಗೆ ಹಲವಾರು ವಿಷಯಗಳನ್ನು ಸಮಗ್ರವಾಗಿ ತಿಳಿಸಿಕೊಟ್ಟಿದ್ದಾರೆ. ನಾನು ಬಹಳಷ್ಟು ವಿಷಯದ ಆಳಕ್ಕೆ ಹೋಗುವುದಿಲ್ಲ. ಸಾಮಾನ್ಯವಾಗಿ ಕೆಲವು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತೀನಿ. 1955ರೊಳಗ ಒಂದು ತೊಲಿ ಬಂಗಾರಕ್ಕೆ 70 ರೂಪಾಯಿ ಇತ್ತು. 2005ರೊಳಗೆ 7,000 ರೂಪಾಯಿ ಆಯ್ತು. ಈಗ 2026 ಎಷ್ಟದರಿ? 1,50,000, 60 ಹಿಂಗೇರ್ಲಿಕ್ಕತ್ತ ದಿನನಿತ್ಯ ಏರ್ಲಿಕ್ಕತ್ತದ. ಮತ್ತ ಇವತ್ತಿಲ್ಲಿ ಇಟ್ಟಿರ್ತಕ್ಕಂಥ ಬಾಟ್ಲಿಗೆ ಒಂದು ರೇಟ್ ಅದ, ಮಾಲಿಗೆ ಒಂದು ರೇಟ್ ಅದ, ಈ ಟವಲ್ಕ್ ಒಂದು ರೇಟ್ ಅದ, ಕಾಲೊಳಗೆ ಹಾಕೊಳ್ತಕ್ಕಂಥ ಪಾದರಕ್ಷೆಗೂ ಒಂದು ರೇಟ್ ಅದ. ಅಧ್ಯಕ್ಷರೇ, ಹೌದ್ರಿ? ಆ ಪಾದರಕ್ಷೆ ಹೊಲಿತಕ್ಕಂಥ ಒಬ್ಬ ಕಾಯಕ ಜೀವಿಗೂ ಇಂತಿಷ್ಟು ಕೊಡಬೇಕಂತ ಒಂದು ರೇಟ್ ಅದ. ಮತ್ತು ಜಗತ್ತಿಗೆ ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ ಅಧಿಕಾರಿ ಅನ್ಲಾರ್ದ ಬೆವರು ಸುರಿಸಿ ಭೂಮಿ ತಾಯಿ ಮಡಿಲೊಳಗ ನಮ್ಮ ಬೆವರನ್ನ ಕಲರನ್ನ ಭೂಮಿ ಕೊಟ್ಟು ಭೂಮಿ ಕಲರನ್ನ ನಾವು ತಗೊಂಡು ಅನ್ನ ದುಡಿದು ಈ ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತನ ಬೆಳೆಗಳಿಗೆ ಯಾಕೆ ಬೆಲೆ ಇಲ್ಲಿ ತನ ಬಂದಿಲ್ಲ? ನೀವ್ ಯಾರಾದ್ರೂ ಕೇಳಿರಿ? MLA ಬಂದಾಗ ಹಲಗಿ ತಗೊಂಡು ಬಡದ ಬಂದ್ರ ಸಾಹೇಬ್ರು ಬಂದ್ರ ಶಾಸಕರು ಬಂದ್ರು, MLA ಬಂದ್ರು, MP ಬಂದ್ರು, ಸಚಿವರು ಬಂದ್ರು, ಮುಖ್ಯಮಂತ್ರಿ ಬಂದ್ರು, ಊರಾಗ ಸ್ವಾಗತ ಮಾಡ್ಕೊಂಡು ಹಲಗಿ ಹೆಚ್ಚು ಸ್ವಾಗತ ಮಾಡ್ಕೊತೀರಿ. ಒಮ್ಮೆರೆ ಕೇಳಿರಿ? ಯಾಕೆ ಕೇಳಿಲ್ಲ? ಅಲ್ಲಪ್ಪ, 224 MLAಗಳೊಳಗ ನಮ್ಮ ಯಲಬುರ್ಗಾ ಭಾಗದಿಂದ ಮತ ಹಾಕಿ ನನ್ನ ಹಕ್ಕನ್ನ ನಿನಗ್ ಕೊಟ್ಟು ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯದ ಹಕ್ಕನ್ನ ನಿನಗ್ ಕೊಟ್ಟು ನೀನು MLA ಮಾಡೀವಿ. ಯಲಬುರ್ಗಾ ಭಾಗದಿಂದ ದಿನನಿತ್ಯ ಬೆಂಗಳೂರಿಗೆ ಹೋಗಕ್ ಆಗೋದಿಲ್ಲ. ನಮ್ಮೆಲ್ಲ ಕೆಲಸವನ್ನ ರಸ್ತೆ ಆಗ್ಲಿ, ನೀರಾವರಿ ಆಗ್ಲಿ, ಬೆಲೆ ಆಗ್ಲಿ, ಬೆಂಬಲ ಬೆಲೆ ಆಗ್ಲಿ, ಬರಗಾಲ ಬಂದ್ರ, ಮಳಿ ಬಂದ್ರ, ಅತಿವೃಷ್ಟಿ ಅನಾವೃಷ್ಟಿ ಆದ್ರೆ ಅದಕ್ಕೆ ಪರಿಹಾರ ತರಬೇಕಂತೇಳಿ ನಿನ್ನ ನಾವು ಮತ ಹಾಕಿ ಆರಿಸಿ ಬೆಂಗಳೂರಿಗೆ ಕಳಿಸೀವಿ. ಒಂದು ದಿನ ರೀ ಯಲಬುರ್ಗಾ ತಾಲೂಕಿನ ರೈತರ ಬಗ್ಗೆ ಒಂದು ದಿನ ರೇ ಮಾತಾಡ್ಯಾರು? ಜೋಳಕ್ಕಿಲ್ಲ, ಗೊಂಜಾಳಕ್ಕಿಲ್ಲ, ತೊಗರಿಗಿಲ್ಲ, ಭತ್ತಕ್ಕೆ ಬೆಲೆ ಇಲ್ಲ, ಬರಗಾಲ ಆಗ್ಯದ, ಇಲ್ಲಿ ಪರಿಹಾರ ಕೊಡ್ರಿ, ಗೋಶಾಲೆ ಪ್ರಾರಂಭ ಮಾಡ್ರಿ, ನೀರ್ ಹಾಕ್ರಿ, ನೀರ್ ಕಡಿಮೆ ಅದು ಅಂತ ಯಾವ MLA ಮಾತಾಡೇನ್ರಿ ಕರ್ನಾಟಕದೊಳಗ? ಸಾಮಾನ್ಯವಾಗಿ ನೀವು ಚರ್ಚೆ ಮಾಡು. ಮತ್ತೆ 224 ಮಂದಿ ಶಾಸಕರದಾರ. ಯಾರ ವಿರೋಧನಲ್ಲ, ನಾವು ಯಾರ ಪರನಲ್ಲ. ನಾವು ಈ ಸಮಸ್ತ 31 ಜಿಲ್ಲೆಗಳ ಅನ್ನದಾತರ ಪರವಾಗಿರ್ತಕ್ಕಂಥವ್ರು. ನಾವು ನಮಗೆ ಯಾವುದೂ ಭೇದ ಭಾವ ಇಲ್ಲ. ಆದ್ರೆ ಅವ್ರು ಯಾಕೆ ಮಾತನಾಡ್ತಾ ಇಲ್ಲ? ಇನ್ನು ಕೆಲವು ವರ್ಷ ಹಿಂಗ ನೀವು ಹೋದ್ರಿ ಅಂತಂದ್ರ ಇವತ್ತು ಮೊನ್ನೆ ಇದೇ ನಿಮ್ಮ ಕೊಪ್ಪಳದ ಪುಣ್ಯಭೂಮಿ ಒಳಗ ನಡೆದಾಡುವ ದೇವರು, ಸರಳತೆ ಸಾಕಾರ ಮೂರ್ತಿಗಳು, ಮಾತೃ ಹೃದಯಗಳು, ಬಾಲಯೋಗಿಗಳಾಗಿರ್ತಕ್ಕಂಥ ಗವಿಸಿದ್ದೇಶ್ವರ ಶ್ರೀಗಳು
ಕೊಪ್ಪಳ ಬಂದು ಕರೆ ಕೊಟ್ಟಾಗ ರಸ್ತೆ ಮ್ಯಾಗ ನಿಂತು ಲಕ್ಷಾಂತರ ರೈತರ ನಡುವೆ ನಿಂತು ಯಾಕೆ ಕಣ್ಣೀರ್ ಹಾಕಿದ್ರು ಅಂತಂದ್ರ ನನ್ನ ಮಠಕ್ಕೆ ಹಣ ಕೊಡ್ರಿ, ಕಟ್ಟಡ ಕೊಡ್ರಿ, ರೊಕ್ಕ ಕೊಡ್ರಿ ಅಂತಲ್ಲ. ಇಲ್ಲಿ ಬಹಳಷ್ಟು ಫ್ಯಾಕ್ಟರಿಗಳದಾವ, ಫ್ಯಾಕ್ಟರಿಯಿಂದ ಹೊಗೆ ಬರ್ಲಿಕ್ಕತ್ತದ, ನೀರು ಬರ್ಲಿಕ್ಕತ್ತದ, ಕಲುಷಿತ ಆಗ್ಲಿಕ್ಕತ್ತದ. ಅದು ಯಾವ್ದೋ ಒಂದು ಊರೊಳಗ ಇಲ್ಲಿ ಸಾಮಾನ್ಯದ ನೋಡ್ರಿ. ಹೈಕೋರ್ಟ್ ಆರ್ಡರ್ ಪ್ರಕಾರ ಬಸಾಪುರ ಕೆರೆ ಅಂತದ ನಿಮ್ಮ ಜಿಲ್ಲೆಯೊಳಗೆ 25-26 ಹಳ್ಳಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕಾಗಿತ್ತು. ಕೊಪ್ಪಳ ಜಿಲ್ಲೆಯೊಳಗ ಒಬ್ಬ ಮಹಾತ್ಮರು ಯಾಕೆ ಕಣ್ಣೀರ್ ಹಾಕಿದ್ರು ಅಂತಂದ್ರೆ 26 ಊರೊಳಗ ಆ ಕೆರೆಯಿಂದ ಬಂದಿರತಕ್ಕಂತ ನೀರಿನಿಂದ ಬೆಳೆದಂತ ಬೆಳೆ ತಿಂದಿರ್ತಕ್ಕಂತ ಆ ಕುಡಿಯಮ್ಮಿ ಸಾಯ್ಲಿಕ್ಕತ್ತವ. ಆ ಕೆರೆ ನೀರು ಕುಡಿದಿರ್ತಕ್ಕಂತ ಮಕ್ಕಳು ಸಾಯ್ಲಿಕ್ಕತ್ತಾರ. ಯಾವ ರೋಗ ಅವ್ರಿಗೆ ಬಂದೈತೆ ಅಂತ ಡಾಕ್ಟರ್ ಸಹಿತ ಪತ್ತೆ ಹಚ್ಚಲಿಕ್ಕೆ ಆಗ್ತಾ ಇಲ್ಲ. ಎಂತ ನೀರು ಇರಬೇಕ್ರಿ? ಈ ಜಿಲ್ಲೆಯೊಳಗ ಪವಿತ್ರವಾಗಿರ್ತಕ್ಕಂಥ ಮಹಾತ್ಮರ ನೇತೃತ್ವದೊಳಗ ಕೊಪ್ಪಳ ಜಿಲ್ಲೆ ಬಂದ್ ಕೊಟ್ಟು ಹೋರಾಟ ಮಾಡಿದ್ರು ಸಹಿತ ಆ ಫ್ಯಾಕ್ಟರಿ ಬಂದ್ ಆಗ್ತಾ ಇಲ್ಲ. ಕಾರಣ ಏನು? ಬಸವರಾಜ್ ಸರ್ ಅರ್ಥ ಆಗಕತ್ತಿದ್ರ ನಾ ಹೇಳುದ? ಹಾ, ಯಾರ್ಯಾರ ಫ್ಯಾಕ್ಟರಿ ಅದಾವಪ್ಪ? ಇಲ್ಲಿ ಮ್ಯಾಕ್ ಕುಂತಿರ್ತಕ್ಕಂಥ ನಮ್ಮ ಹಿರಿಯರದು, ಮಹೇಶ್ ಅನ್ನಂದು, ಚಿಲವಾಡಿಗೆ ಅವ್ರದು, ಇಸ್ಮಾಯಿಲ್ ಅವ್ರದು, ಶರಣಪ್ಪ ಅವ್ರದು, ನಾಗಯ್ಯ ಅವ್ರದು, ಜೋಳಿಗೆ ಅವರು, ಇವ್ರು ಯಾರದು ಫ್ಯಾಕ್ಟರಿ ಇಲ್ಲ. ಯಾರು ನೀವು ಓಟ್ ಹಾಕಿ ಆರಿಸಿ ಕೊಟ್ಟಿರಲ್ಲ, ಯಾರು MLA MP ಸಚಿವರಾಗೆಲ್ಲಾರ ಅವ್ರ ಫ್ಯಾಕ್ಟರಿ ಅದಾವ. ಅವ್ ಹೆಂಗ್ ಬಂದಾಗ್ತಾವ? ಹಾ, ಅವ್ ಯಾರೋ ಜಾರ್ಜ್ ಅಂತ ಇಂಧನ ಸಚಿವಲ್ರಿ, ಹಾ, ಅವ್ರ ಫ್ಯಾಕ್ಟರಿ ಅದಂತ. ಈ ಭಾಗದ ಕೆಲವು ರಾಜಕಾರಣಿಗಳ ಫ್ಯಾಕ್ಟರಿ ಅದಾವಂತ. ಹಾ, ಹೌದಲ್ರಿ? ನಮ್ಮ ಬಾಯಾಗ ಅವ್ರ ಹೆಸರು ತಗೊಳಕ್ಕೂ ಯೋಗ್ಯತೆ ಇರ್ಬೇಕಲ್ರಿ. ಇನ್ನ ರೈತರ ಹೆಸರು ತಗೊಳ್ಳೋಣ, ಅನ್ನ ಹಾಕ್ಯಾರ ಜಗತ್ತಿಗೆ. ಯಾಕ್ರಿ ನಿಮ್ಮ ಹೆಸರು ತಗೊಳ್ಳೋಣ? ಸಾಮಾನ್ಯ ಅಧಿಕಾರಿಗಳಾದ ರೈತರ ಮಕ್ಕಳ ಇವ್ರ ಹೆಸರು ತಗೊಳ್ಳೋಣ. ನಾವು ಓಟ್ ಹಾಕಿ 5 ವರ್ಷ ಗುತ್ತಿಗೆ ಚಾಕ್ರಿ ಇಟ್ಕೊಂಡಿರ್ತಕ್ಕಂಥ ಒಂದು ಆಳ ಅದು MLA ಅಂದ್ರೆ, ಹೌದಲ್ರಿ? ಮತ್ ಮುಂದೆ ಬಂದಾಗ ಹೆಂಗ್ ಕಿಮ್ಮತ್ ಕೊಡ್ಬೇಕಿನ್ನ? ಮುಂದೆ ಬಂದಾಗ ನಿಮಗ್ ಕೈ ಮುಗಲಾಗಿ ಹೇಳ್ರಿ, ಕೊಪ್ಪಳ ಅಜ್ಜಾರ ಬಾಲಯೋಗಿಗಳು ಬ್ರಹ್ಮಚಾರಿಗಳು ರಸ್ತೆ ಮ್ಯಾಗ ನಿಂತು ರೈತರ ನೋಡಿ ಕಣ್ಣೀರ್ ಹಾಕ್ಯಾರಪ್ಪ. ಪುಣ್ಯಾತ್ಮ ಮತ್ತೊಮ್ಮೆ ನನ್ನ ಊರಿಗೆ ಬರ್ಬೇಕಾದ್ರ, ಹಿರೇವಂಕಲ ಕುಂಟ ಗ್ರಾಮಕ್ಕೆ ಬರ್ಬೇಕಾದ್ರ ವಿಧಾನಸಭೆ ಅಧಿವೇಶನದೊಳಗೆ ಏನು ಮಾತಾಡಪ್ಪ ಅಂತಂದ್ರ 26 ಹಳ್ಳಿ ಕೆರೆ ನೀರೈತಲ್ಲ, ಹೈಕೋರ್ಟ್ ಆರ್ಡರ್ ಅದ. 26 ಹಳ್ಳಿ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಸಿ. ಅಲ್ಲಿ ಏನು ತೊಂದರೆ ಅದ, ಮಾಲಿನ್ಯದಿಂದ ಏನು ತೊಂದರೆ ಆಗ್ಯದ, ಫ್ಯಾಕ್ಟರಿಗಳಿಂದ ಏನು ತೊಂದರೆ ಆಗ್ಯದ, ಅದೆಲ್ಲಾ ಫ್ಯಾಕ್ಟರಿ ಬಂದ್ ಮಾಡಿಸಿ. ಅವಾಗ ನಮ್ಮ ಊರಿಗೆ ಬಾ ಅಂತ ನೀವು ಹೇಳ್ರಿ. ಮತ್ ನೀವು ಏನ್ ಮಾಡ್ತೀರಿ? ಈ ಚುನಾವಣೆ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬಂತ ನಾವು ಕೈ ಮುಕ್ಕೊಂತ ಪುಣ್ಯಾತ್ಮ ನಮ್ದೇನು BJP ಕಾಂಗ್ರೆಸ್ JDS ಅಲ್ಲ. ಮತ್ ತಪ್ಪು ತಿಳಿದಿರಿ ಯಾರ್ರಿ? ಮನೆಗೆ ಬರ್ತಾರ ಚುನಾಪಣ್ಣ 11ವರೆಗೆ ಬರ್ತಾರೆ. ಮತ್ತ ಅವ್ರ ಮನೆಗೆ ಒಂದ್ ಮನಿಂದ ಒಂದ್ ಮನೆಗೆ ಗುರ್ತು ಹತ್ತು ಬರ್ತಲ್ಲ, ಬಂದ್ ಕೈ ಮುಗಿತಾರು. ಮತ ಕೇಳಿ ಒಂದ್ ಸಾರಿ ಬೆಳಗ್ಗೆ ನೀವು ಓಟ್ ಹಾಕಿರಂದ್ರೆ ಇಲ್ಲೊಂದು ಕರಿ ಮಸಿ ಹಚ್ಚಿ ಓಟ್ ಹಾಕಿರ ಮುಗಿತ 5 ವರ್ಷ ಅವ್ರ ಮನೆ ಬಾಗಲಾಕಾದ್ರು ನಿಮ್ಗೆ ಸರಿಯಾಗಿ ಎಂದೂ ಭೇಟಿಯಾಗಂಗಿಲ್ಲ. ಅವ್ರು ಭೇಟಿಯಾಗ್ಯಾರನ್ರಿ? ಇವ್ರು ಓಟ್ ಆಗ್ಯಾರಪ್ಪ, ನನ್ನ ಮತದಾರದಾರು ನನಗೊಂದು ಬದುಕು ಕೊಟ್ಟಾರ, MLA ಮಾಡ್ಯಾರ, ಇವರೆಲ್ಲಾ ಕೂಡಿ ನಾ ಖಾಲಿ ಊರ ತಿರುಗಾಡ್ತಿದ್ನಿ, 3 ಲಕ್ಷ ಪಗಾರ ಕೊಟ್ಟು ಮಾಲಕರದಾರ ತೊಂದಿರ ನಿಮ್ ಕೈ ಮುಗದಾನ ಇಲ್ಲ? ಹೆಂಗ್ರಿ? ಕಾಯ್ದೆಗಳ ಬಗ್ಗೆ ಹೇಳ್ತೀನ್ರಿ. ಇವತ್ತ ನೀವು ಸ್ವಲ್ಪ ನಮ್ಮ ಇವ್ರ ಸುಖಮುನಿಯೊಬ್ಬರು ಇಲ್ಲಿ ಹೋದ್ರು, ಬಸವರಾಜ್ ಅವ್ರು, ನೀವೆಲ್ಲಾ ಈ ಜಿಲ್ಲೆ ರೈತ ಮುಖಂಡ್ರಿ. ಇಲ್ಲೇನ್ ಭೂಮಿ ಕಳ್ಕೊಂಡಾರಲ್ಲ, ಯಾವ್ದಕ್ಕಾರ ಹೋಗಿರ್ಬೇಕಲ್ಲ ಭೂಮಿ, ಒಂದು DC ಗೆ ಅರ್ಜಿ ಕೊಡ್ರಿ. ಈ ಮುಖ್ಯಮಂತ್ರಿ ಯಾರದಾರ್ರಿ ಈಗ? DK ಶಿವಕುಮಾರ್. ಹಾ, ಅವ್ರು ಈಗ ಕೊಡ್ರಿ. ಏನ್ ಕೊಡ್ರಿ ಅಂತಂದ್ರ, ಬಿಡದಿ ಭಾಗದೊಳಗೆ ಟೌನ್ಶಿಪ್ ಮಾಡಿ 1 ಎಕರೆ ಭೂಮಿಗೆ ಎಷ್ಟು ಕೊಡಾಕತ್ತಾರ ಗೊತ್ತದ? ಜೋಳಿಗೆರೆ ಸರ್, 1 ಎಕರೆಕ್ಕೆ 2 ರಿಂದ 2.5 ಕೋಟಿ. ಹಾ, ತೆಂಗಿನ ಗಿಡಕ್ಕ 40,000 ಒಂದ್ ಗಿಡ ಇತ್ತಾರ ಹೊಲ್ದಾಗ. ಮಾವಿನ ಗಿಡ ಇದ್ರ 60,000 ರೂಪಾಯಿ ಅಂತ ಒಂದ್ ಗಿಡಕ್ಕೆ ರೇಟ್ ಕಟ್ಟ್ಯಾರ್ರಿ. ಸುಕ್ಮುನಿ ಒಬ್ಬರು ಲಕ್ಷ ಇರ್ಲಿ. ನೀವ್ ಏನ್ ಅರ್ಜಿ ಕೊಡ್ರಿ ಅಂತಂದ್ರ, ಈಗ ಕರ್ನಾಟಕ ಸರ್ಕಾರದೊಳಗ ರೊಕ್ಕ ಹೆಚ್ಚಾಗ್ಯದ, ಖಜಾನೆ ಬಹಳ ತುಂಬ್ಯದ, ಈ ಗ್ಯಾರಂಟಿ ಕೊಡಾಕತ್ತೀರಿ. ಇದ್ರ ಜೊತೆ ಇನ್ನೂ ಒಂದು 6 ಕೊಡ್ರಿ, 11 ಮಾಡ್ರಿ, ನಮ್ದೇನು ಅಭ್ಯಂತರ ಇಲ್ಲ, ಅದು ನಮ್ ಜನಕ್ಕೆ ಬರ್ತೈತಿ. ಇದ್ರ ಜೊತೆಗೆ ಏನ್ ಮಾಡ್ರಿ ಅಂತಂದ್ರೆ, ಎಷ್ಟು ಜನ ಭೂಮಿ ಕಳ್ಕೊಂಡಾರಲ್ಲ
ಬಿಡದಿಗೆ ಸರಿ ಸಮಾನವಾಗಿ ನಾವು ಉತ್ತರ ಕರ್ನಾಟಕದವರು ಗಂಡು ಮೆಟ್ಟಿದ ನಾಡಿನವ್ರು ಅದೀವಿ, ನಮಗೂ 2 ಕೋಟಿ ರೂಪಾಯಿ ಎಕರೆ ಕೊಡ್ರಿ ಅಂತ ಕೊಡ್ರಿ ನೀವು. ಹೌದಲ್ರಿ? ಹಾ, ನಾವೇ ಹೇಳಿ ಬಿಡದಿಗೆ ಅಲ್ಲಿ ಟೌನ್ಶಿಪ್ ಮಾಡಕತ್ತಾರ, ಸುಧಾರಣೆ ಆಗಲಿ ಅಂತ ಹೇಳಿ. ಕೊಪ್ಪಳ, ರಾಯಚೂರು, ಗುಲ್ಬರ್ಗ, ಯಾದಗಿರಿ, ಬಿಜಾಪುರ, ಬಾಗಲಕೋಟೆ, ಧಾರವಾಡ, ಗದಗ್, ಹಾವೇರಿ ಈ ಭಾಗದೊಳಗೆ ಬಹಳಷ್ಟು ಗೌಟನ್ ಜಾಗ ಅದ, ಫಾರೆಸ್ಟ್ ಜಮೀನ್ ಅದ, ಖಾಲಿ ಅದ. ಇಲ್ಲಿ ಬಂದು ತಗೋರಿಲ್ಲ, ಅದೊಂದು ತಗೊಳ್ರಿ, ಸುಧಾರಣೆ ಮಾಡ್ರಿ. ನಮ್ಮ ಭಾಗದ ಲಕ್ಷಾಂತರ ವಿದ್ಯಾರ್ಥಿಗಳು ನಿರುದ್ಯೋಗಿಗಳಾಗ್ಯಾರ. ವಯಸ್ಸು ಮೀರಿ ಹೊಂಟದ, ಮದುವೆ ಆಗ್ತಾ ಇಲ್ಲ, ಅವ್ರಿಗೆ ನೌಕರಿ ಕೊಡ್ರಿಲ್ಲ, ಇಲ್ಲಿ ಕಟ್ಟಿ ಅದಾಗ್ತಾ ಇಲ್ಲ. ಇಲ್ಲಿ ಪಾಪ ಸರ್ವೇರ್ ನಿಂತಾರೆ 7,000 ಜನ. ಒಬ್ಬ ಸರ್ಕಾರಿ ನೌಕರಿಗೆ 1 ತಿಂಗಳ ಪಗಾರ ಬರಲಿಲ್ಲ ಅಂದ್ರೆ ಕಿರಾಣಿ ಬಾಕಿ ಹೆಂಗ್ ಕೊಡೋದು, ಮನಿ ಸಂತೆ ಹೆಂಗ್ ಮಾಡೋದು, ಪೆಟ್ರೋಲ್ ಡೀಸೆಲ್ ಬಾಕಿ ಹೆಂಗ್ ಕೊಡೋದು, ಕಿರಾಣಿ ಬಾಕಿ ಹೆಂಗ್ ಕೊಡೋದು. ಸರ್ಕಾರಿ ನೌಕರಿ ಚಿಂತೆ ಮಾಡ್ತಾನೆ 30 ದಿನದೊಳಗ. ಮತ್ತೆ ಸರ್ವೇರ್ ಪಾಪ 7,000 ಜನ ಅದಾರ. 25 ವರ್ಷಗಳಿಂದ ಸರ್ಕಾರದ 1 ರೂಪಾಯಿ ಪ್ರತಿಫಲ ತಗೊಂಡಿಲ್ಲ ಅವ್ರ. ರೈತನ ಹತ್ರ ಬಂದು ಅದೇನು ಬರ್ತೈತಲ್ಲ ಅದರ ಒಳಗ ಹಣ ತಗೊಂಡು ಜೀವನ ಮಾಡ್ತಕ್ಕಂಥವ್ರು ರೈತರ ಪರವಾಗಿ 7,000 ಜನ ದುಡಿಲಿಕ್ಕತ್ತಾರ. ಅವ್ರನ್ನ ಕಾಯಂ ಮಾಡ್ಕೊಡ್ರಿ, ಅದಾಗ್ತಾ ಇಲ್ಲ. ರಾಜ್ಯದೊಳಗೆ 2,86,000 ಸರ್ಕಾರಿ ಹುದ್ದೆಗಳು ಖಾಲಿ ಅದಾವ. ಈ ಗಡಿ ಭಾಗದೊಳಗೆ ಇಲ್ಲೆಲ್ಲ ಸುತ್ತಮುತ್ತ ಏನದಂದ್ರ 90,000 ಶಿಕ್ಷಕರ ಹುದ್ದೆ ಖಾಲಿ ಅದಾವ. ಸರ್ಕಾರಿ ಶಾಲೆ ಸುಧಾರಣೆ ಮಾಡಂಗಿಲ್ಲ ಅವ್ರು. ಯಾಕೆ ಮಾಡಂಗಿಲ್ಲ ಹೇಳ್ರಿ? ಅವ್ರ ಸಂಸ್ಥೆ ಅದಾವು, ಇಂಗ್ಲಿಷ್ ಮೀಡಿಯಂ ಅವರು ಅದಾವ, ಇಂಜಿನಿಯರಿಂಗ್ ಅವರು ಅದಾವ, ಪಾಲಿಟೆಕ್ನಿಕಲ್ ಅದಾವ, ಡಿಪ್ಲೊಮಾ ಅದಾವ, MBBS ಅದಾವ, MD ಅದಾವ, ಅವರು ಕಾಲೇಜ್ ಅದಾವ. ಸರ್ಕಾರಿ ಶಾಲೆಯೊಳಗ ಕಲಿಸ್ತಕ್ಕಂತ ಶಿಕ್ಷಕರ ಜ್ಞಾನ ಹೆಂಗಿರ್ತದ ಅಂತಂದ್ರ ಇಡೀ ರಾಜ್ಯದೊಳಗೆ ಲಕ್ಷಾಂತರ ವಿದ್ಯಾರ್ಥಿಗಳೊಳಗ ಅರ್ಜಿ ಹಾಕಿ ಇಡೀ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದಿರತಕ್ಕಂತ ಅಧ್ಯಯನ ಮಾಡಿರ್ತಕ್ಕಂತ ಶಿಕ್ಷಕರು ಸರ್ಕಾರಿ ಶಾಲೆಯೊಳಗೆ ಇರ್ತಾರ. ನಮ್ಮ ಮಕ್ಕಳನ್ನ ಕಲಿಸಂಗಿಲ್ಲ ಅವರು. ನಮ್ಮ ಮಕ್ಕಳು ಇಲ್ಲಿ ಕಲಿಸ್ತೀವಿ ಅಂದ್ರೆ ಅವ MLA MP ಸಾಲ ಇರಬೇಕು, 4-5 ಲಕ್ಷ ರೂಪಾಯಿ ಫೀ ಇರ್ಬೇಕು. ಇಲ್ಲಿ ಸಣ್ಣ ಉದಾಹರಣೆ ಹೇಳ್ತೀನಿ. ಅಲ್ಲಿ ಒಬ್ರು ಪೊಲೀಸ್ ಕಾನ್ಸ್ಟೇಬಲ್ ಕುಂತಾರ, ಹೌದಾ? ಅವ್ರು ಹಂಗ ಬಂದಿಲ್ಲ ನೌಕರಿಗೆ. 10 ಲಕ್ಷ ವಿದ್ಯಾರ್ಥಿಗಳು ಅರ್ಜಿ ಹಾಕಿರ್ತಾರ, 1,000 ಜನ ಅಷ್ಟ ಪೊಲೀಸರಾಗಿರ್ತಾರ. 10 ಲಕ್ಷ ಮಂದಿಯಾಗ ಅವ್ರ ಜ್ಞಾನ ಇದ್ದ ಎಕ್ಸಾಮ್ ಬರೋದಲ್ಲಿ ಬಂದಿರ್ತಾರಿಲ್ಲ. ಮತ್ ಇವ್ರು ಶ್ರೇಷ್ಠ 50-40-45% ಮಾಡಿ ಯಾವುದೋ ಸರ್ಕಾರಿ ನೌಕರಿ ಹತ್ಲಾರ್ದ ಎಲ್ಲರ ಶಾಲೆಯೊಳಗೆ ಕಲಿಸುವಂತ ಶಿಕ್ಷಕರ ಕೈಯಾಗ 5 ಲಕ್ಷ ಕೊಟ್ಟು ನಿಮ್ಮ ಮಕ್ಕಳನ್ನ ಇಡ್ತಿರಲ್ಲ. ಮತ್ ನಮ್ದು ಒಂದು ತಲೆಯಾಗದ 4 ಲಕ್ಷ 5 ಲಕ್ಷ ಇದ್ರೆ ಹಚ್ಚಂಗಿಲ್ಲ, 7 ಲಕ್ಷ 8 ಲಕ್ಷ ಇರ್ಬೇಕಂದ್ರೆ ಸಾಲ್ ಚಲೋ ಅದು. ನಮ್ಮ ತಲೆಯಾಗ ಒಂದು ಹೋಗ್ಬಿಟ್ಟದ. ಈ ಖಾಸಗೀಕರಣ ಅನ್ನೋದು ನಮ್ಮ ತಲೆಯಾಗಿಂದ ಮೊದಲು ಹೋಗ್ಬೇಕದು. ಸರ್ಕಾರಿ ಶಾಲೆಗಳ ಸುಧಾರಣೆ ಆಗಬೇಕು, ಒಳ್ಳೊಳ್ಳೆ ಶಿಕ್ಷಕರ ನೇಮಕಾತಿ ಆಗಬೇಕು. ನೀವೆಲ್ಲ ಊರೊಳಗಿನ ಹಿರಿಯರ ಸರ್ಕಾರಿ ಶಾಲೆ ಕಡೆ ಲಕ್ಷ್ಯ ಕೊಡ್ರಿ. ಬಹಳ ಬುದ್ಧಿವಂತ ಶಿಕ್ಷಕರು ಇರ್ತಾರ. ನಿಮ್ ಮಕ್ಕಳಲ್ಲಿ ಕಲಿತರಂದ್ರ ಬಹಳ ಜ್ಞಾನವಂತರಾಗ್ತಾರ. 100ಕ್ಕೆ 100 ಅಂಕ ತಗೊಂಡು ಕಾಂಪಿಟೇಟಿವ್ ಎಕ್ಸಾಮ್ ಒಳಗ ರ್ಯಾಂಕ್ ಬಂದಿರತಕ್ಕಂತ ಶಿಕ್ಷಕರು ನಿಮ್ಮ ಹಳ್ಳಿ ಒಳಗೆ ಅಪಾಯಿಂಟ್ ಆಗಿ ಬಂದಿರ್ತಾರ. ಅವ್ರನ್ನ ಬೇರೆ ಭಾವನೆಯನ್ನು ನೋಡ್ಬೇಡ್ರಿ. ಅವ್ರನ್ನೆಲ್ಲ ಸಮಾಗಮ ಮಾಡಿ ಒಂದು ಮೀಟಿಂಗ್ ಮಾಡುತ್ತಾರೆ ಊರಾಗ ಹಿರಿಯರೆಲ್ಲ. ಸರ್ಕಾರಿ ಶಾಲೆ ಸುಧಾರಣೆ ಮಾಡ್ರಿ, ನಿಮ್ ಮಕ್ಕಳನ್ನ ಅಲ್ಲೇ ಹಚ್ಚ್ರಿ. ಇಡೀ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬರುವಂತ ಶಿಕ್ಷಣ ಅಲ್ಲಿ ಸಿಗ್ತದ. ಅಲ್ಲಿ ಖಾಸಗಿ ಶಾಲೆಗೆ ಹಚ್ಚೋದು, ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಗೇಟ್ಗೆ ಹೋಗಿ ನಿಲ್ಲೋದು, ನಿಮ್ಮನ್ನ ಭೇಟಿ ಮಾಡಿಕೊಡಂಗಿಲ್ಲ, 5 ಲಕ್ಷ ತುಂಬೋದು, ಅವ 100ಕ್ಕೆ 100 ಅಂಕನೂ ಪಡೆಯಂಗಿಲ್ಲ. ಏನ್ ಮಾಡೋರ್ರಿ? ಎಲ್ಲಿ ಹೊಂಟದ ಪರಿಸ್ಥಿತಿ? ಈಗ ಬಹಳ ಕೆಲವೊಂದು ವಿಷಯಗಳು ನೋಡಾಕತ್ತೀನಿ ಅಧ್ಯಕ್ಷರೇ. ಈ ಮಕ್ಕಳನ್ನ ದೊಡ್ಡ ದೊಡ್ಡ ಸಿಟ್ಯಾಗಿ ಇಡಾಕತ್ತಾರ ಇವ್ರು. ದೊಡ್ಡ ಸಿಟ್ಯಾಗಿ ಇಡ್ತಾರ. ಅವ ಅಗದಿ ಹೆಂಗ್ ಹುಡುಗರಾಗ್ಯಾವ ಅಂದ್ರೆ ಈ ಟೆಸ್ಟ್ ಬೇಬಿ ಇರ್ತಾವ ಗೊತ್ತ್ರಿ. ಹೊಳ್ಳಿ ಊರಿಗೆ ಬಂದ್ರಂದ್ರ ಮಗ್ಲ ಮನೆಯವ್ರ ಪರಿಚಯ ಇರಂಗಿಲ್ಲ, ಹಳ್ಳಿ ಸಂಸ್ಕಾರ ಗೊತ್ತಿಲ್ಲ. ನಾಳೆ ಏನ್ ಮಾಡ್ತಾರ ಹೇಳಿ, ಅವರೆಲ್ಲ ಬೆಂಗಳೂರ ಡೆಲ್ಲಿ ಕಲ್ಸಾಕ್ ಬೇಡಂದಿಲ್ಲ. ಶಿಕ್ಷಣದ ಜೊತೆಗೆ ಒಂದಿಷ್ಟು ಸಂಸ್ಕಾರವನ್ನ ಕೊಡ್ರಿ. ನಮ್ಮ ರೈತರ ಕುಟುಂಬದ ಕಷ್ಟ ಏನೈತಿ, ನೋವು ಏನೈತಿ, ಬೆವರಿನ ಹನಿ ಏನೈತಲ್ಲ ಆ ಮಕ್ಕಳಿಗೆ ಕೊಡ್ರಿ. ನೀವು ಈ ಸಂಸ್ಕಾರ ಮಕ್ಕಳಿಗೆ ಕೊಡ್ರಿ. ಇವತ್ತು ನೀವು ಬೆಂಗಳೂರು ಡೆಲ್ಲಿ ಆಗಿಟ್ರಿ ಅಂದ್ರೆ ನಾಳೆ ಏನಂತಾರ ಗೊತ್ತವ್ರು? ಒಂದು ಸಣ್ಣ ಘಟನೆ ಹೇಳ್ತೀನಿ. ಮೊನ್ನೆ ಬಿಜಾಪುರ ಜಿಲ್ಲೆ ಒಳಗೆ ಒಬ್ಬ 79 ವರ್ಷದ ತಂದೆ ತೀರ್ಕೊಂಡ, ತಾಯಿನ ಜೀವಂತದಾಳ. 2 ಜನ ಮಕ್ಕಳ, ಒಬ್ಬರು ದಕ್ಷಿಣ ಆಫ್ರಿಕಾ, ಒಬ್ರು ಕೆನಡಾದಾಗ ಹೋದಾರ. ಇಲ್ಲಿಂದ ಫೋನ್ ಮಾಡಿದ್ರ ಅಧ್ಯಕ್ಷ, ನಿಮ್ಮಂತವ್ರು ಫೋನ್ ಮಾಡ್ತಾರ. 2 ಗಂಡು ಮಕ್ಕಳು ಮಾತಾಡ್ಕೋತಾರ.
ಕಬ್ಬಿನ ಬಿಲ್ ಕೊಟ್ಟು ಬೆವರು ಸುರಿಸಿ ಬಂಗಾರ ಮಾರಿ ಹೊರದೇಶದೊಳಗೆ ಶಿಕ್ಷಣ ಕೊಡಿಸಿ ನೌಕರಿ ಕೊಡಿಸ್ಯಾರ. ತಂದೆ ತೀರ್ಕೊಂಡಾನಂತ ಹೇಳ್ತಾರ ಅವ್ರ. ಅವಾಗ ಇಬ್ರು ಮಕ್ಕಳು ಮಾತಾಡ್ಕೊಳ್ತಾರ. ಸಣ್ಣ ಮಗ ಹೇಳ್ತಾನ, ಅಣ್ಣ ಈಗ ನಮ್ಮ ಅಪ್ಪ ತೀರ್ಕೊಂಡ, ನೀ ಹೋಗಿ ಬಾ, ನಾನು ಕೆಲಸ ಮಾಡೋದವು. ನಾಳೆ ತಾಯಿ ತೀರ್ಕೊಂಡಾಗ ನೀ ಹೋಗ್ಬೇಡ, ನಾ ಹೋಗ್ತೀನಿ ಅಂತ ಹೇಳ್ತಾನ. ನಡೆದ್ರೆ ಇದು ಬೆಳಗಾವಿ ಜಿಲ್ಲೆಯೊಳಗ 80 ವರ್ಷದ ಮುಪ್ಪಾವಸ್ಥೆ ಮುದುಕಿಯನ್ನ ಶುಗರ್ ಅದ, BP ಅದ, ಕಟ್ಟಿ ಅಂತ ಹೇಳಿ ಮನೆ ಟಿವಿಯಾಗ ಬಂದದ ನೋಡ್ಬೇಕು ನೀವು. ಅಲ್ಲಿ ಒಂದ್ 8 ಕಿಲೋಮೀಟರ್ ಕಾಕ್ತಿ ಗುಡ್ಡ ಅಂತದ. ರಾತ್ರಿ 1 ಗಂಟೆಗೆ ಕರ್ಕೊಂಡು ಹೋಗಿ ಹಾಸಿಗೆ ಕೊಟ್ಟ ನೆಲಕ್ಕ ತಗ್ಗಿನೊಳಗೆ ಉಳಿಸಿ ಬಿಡ್ತಾನವ. 9 ತಿಂಗಳು ಹೊತ್ತು ಮಾಂಸ ಕಂಡ ಹಚ್ಕೊಂಡಿರ್ತಕ್ಕಂತ ತಾಯಿಯನ್ನು ಕೆಳಗುಡಿಸುವಂತ ಪದ್ಧತಿ ಕಲಿಯುಗದೊಳಗೆ ಪ್ರಾರಂಭ ಆಗ್ಯದ. ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ, ಒಳ್ಳೆ ಪದ್ಧತಿಯನ್ನು ಕಲಿಸ್ರಿ. ಡೆಲ್ಲಿ ಎಲ್ಲ ವಿದೇಶದೊಳಗೆ ಶಿಕ್ಷಣ ಕೊಡಿಸ್ರಿ. ಆದ್ರೆ ನಮ್ಮ ಮಣ್ಣಿನ ವಾಸನೆಯ ಸಂಸ್ಕಾರವನ್ನು ಒಂದಿಷ್ಟು ಮಕ್ಕಳೊಳಗೆ ಬಿತ್ತನೆ ಮಾಡಿ. ಇಲ್ಲಾಂದ್ರ ಏನಾಗ್ತದಂದ್ರ ಸಮಯ ಆಗಿರ್ಬೇಕು. ಒಂದ್ ಮಾತೇಳಿ ಮಾತು ಮುಗಿಸ್ತೇನೆ. ಒಮ್ಮೆ ಏನಾಗಿತ್ತು, ಹಿರೇವಂಕಲಕುಂಟ ಗ್ರಾಮದೊಳಗ ಮಧ್ಯರಾತ್ರಿ ಹುಲಿ ಬಂದಿತ್ತು. ಊರೊಳಗೆ ಬಹಳ ದೊಡ್ಡ ಗೌಡ್ರಿದ್ರ ಅಧ್ಯಕ್ಷರ. 20 ವರ್ಷ ಆತ ಬಂದೂಕ್ ಪರ್ಮಿಷನ್ ಇತ್ತವ್ರು. ಅವೇನು ಎಂದೂ ಒಂದು ಇಲಿ ಸಹಿತ ಕೊಂದಿರ್ಲಿಲ್ಲ. ಮನೆಗೆ ಹೋದ, 12-1 ಗಂಟೆಗೆ ಹುಲಿ ಬಂದಿತ್ತು. ಮನೆಗೆ ಹೋದ ಹೆಂಡತಿಗೆ ಹೇಳ್ತಾನ, ಊರೊಳಗೆ ಹುಲಿ ಬಂದದ, ಜನ ಎಲ್ಲ ಗಾಬರಿ ಆಗ್ಯಾರ, ಹುಲಿ ಕೊಂದು ಬರ್ತೀನಿ, ಬಂದೂಕ್ ತಗತ್ತಾ ಅಂದವ. ಹೆಂಡತಿಷ್ಟು ಖುಷಿ ಆಗ್ತಾಳ. 20 ವರ್ಷ ಆತ ಗಾಡಿಗೆ ತೂಗ ಹಾಕಿದವ, ತೆಗದೇ ಇಲ್ಲ ನನ್ನ ಗಂಡು. ಒಮ್ಮೆ ಇವತ್ತು ಕೇಳಾಕತ್ತಾನ, ಬಂದೂಕ್ ತೆಗೆದು ಹೆಗಲಿಗೆ ಹಾಕ್ತಾಳ. ತಡೀರಿ ಅಂದಳು. ಒಳಗೋಗಿ ಆರತಿ ಸಿಂಧೂರ್ ಎಲ್ಲ ತಗೊಂಬಂದ್ರು. ಹಣಿಗೆ ಕುಂಕುಮ ಸಿಂಧೂರ್ ಹಚ್ಚಿ ಆರತಿ ಮಾಡಿ, ಹುಲಿ ಕೊಂದು ಬರಿ, ನೀವು ಬರೋ ಮಠ ಮೃಷ್ಟಾನ್ನ ಅಡಿಗೆ ಮಾಡ್ತೀನ್ರಿ, ನಾವು ನೀವು ಕುಂತು ಊಟ ಮಾಡೋಣ್ರಿ ಅಂತ ಹೇಳಿದ್ರು. ಬಹಳ ದೊಡ್ಡ ಮನೆ ಅದು. ತಾಯಿ ಅಡಿಗೆ ಮನೆಯಾಗ ಹೋಗಿ 2-3 ತಾಸು ಮೃಷ್ಟಾನ್ನ ಅಡಿಗೆ ಮಾಡಿದ್ರು. ಹೊರಗ ಗಂಡ ಬರೋ ದಾರಿ ಕಾಯ್ಬೇಕಲ್ಲ. ಹೊರಗ ದ್ವಾರ ಬಾಗಿಲಿಗೆ ಬರೋದ್ರೊಳಗೆ ಹೋಗಿ ಹೆಗಲಿಗೆ ಬಂದೂಕ್ ಹಾಕೊಂಡು ಬಾಗಲಾಗ ನಿಂತ ನಾಗೈ ಗುರುಗಳ. ಅವಾಗ ಹೆಂಡತಿ ಅಂತಾಳ, ಏನ್ರಿ ಹುಲಿ ಕೊಲ್ಲಾಕ್ ಹೋಗೇ ಇಲ್ಲ, ಇಲ್ಲೇ ನಿಂತಿರ್ಲಿ ಅಂತಂದಾಗ ಅವಂದ, ಹುಲಿ ಏನೋ ಧೈರ್ಯದಿಂದ ಕೊಲ್ಲಬೇಕಂತ ಹೊಂಟಿದ್ದೆ, ಆದ್ರೆ ಎದುರು ಮನೆ ನಾಯಿ ನನ್ನ ಕೆಕ್ಕರಿಸಿ ನೋಡಾಕತ್ತೈತೆ, ಅದು ಹೋಗ್ತೀನಿ ಅಂತ ಮಹೇಶನ್ನ. ಯಾವ್ದಕ್ರಿ? ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಸವಲತ್ತು ನಮ್ಮ ಹಕ್ಕು. ನಿಮಗೊಂದು ತಲೆಯೊಳಗಿರ್ಲಿ. ತಲಾಟಿ ಹಿಡ್ಕೊಂಡು ಪ್ರಧಾನಿ, ರಾಷ್ಟ್ರ ಮತ್ತೆ ಪ್ರತಿಮಠ ಎಲ್ಲರಿಗೆ ಪಗಾರ ಕೊಡು ಮಾಲಕ್ ಯಾವಂದ್ರ ಭೂಮಿಯಾಗ ದುಡಿಯೋ ರೈತ. ಇದು ನಿಮ್ಮ ಲಕ್ಷ್ಯಕ್ಕಿರ್ಲಿ. ಇವತ್ತು ನಿಮಗೆ ಗ್ಯಾರಂಟಿ ಕೊಟ್ಟಾರ, ಇಲ್ಲಿ ರೋಡ್ ಮಾಡಾಕತ್ತಾರ, ಇಲ್ಲಿ ಪೆಂಡಲ್ ಹಾಕಿ ಕೊಟ್ಟಾರ, ಪದ್ರಸ್ ಹಾಕಿ ಕೊಟ್ಟಾರ, ಮಠಕ್ಕೆ ದೇಣಿಗೆ ಕೊಟ್ಟಾರ, ಮಠಕ್ಕೆ ಫಂಡ್ ಹಾಕಿ ಕೊಟ್ಟಾರ, ಈ ರಸ್ತೆ ಮಾಡ್ಯಾರ, ನೀರಾವರಿ ಕೆರಿ ಮಾಡ್ಯಾರ. ಇವೆಲ್ಲ ಏನು ಸಿದ್ದರಾಮಯ್ಯನವರು, DKಶಿ ಅವರು, ನಿಮ್ ಭಾಗದ ಶಾಸಕರು ತಮ್ಮ ಕಬ್ಬಿನ ಬಿಲ್ಲ, ಭತ್ತದ ಬಿಲ್ಲ ತಂದು ಮಾಡಿಲ್ಲ. ನೀವು ತುಂಬು ಟ್ಯಾಕ್ಸ್ ಹಣದೊಳಗೆ ಇದೆಲ್ಲ ಮಾಡಾಕತ್ತಾರ. ಯಾರು ತಮ್ಮ ಮನೆಯಿಂದ ತೆಂಗಿನಕಾಯಿ ಮಾರಿ, ಭತ್ತ ಮಾರಿ, ಜೋಳ ಮಾರಿ, ರಾಗಿ ಮಾರಿ, ತೊಗರಿ ಮಾರಿ ಅದರ ಬಿಲ್ ತಂದು ಮಾಡಾಕತ್ತಿಲ್ಲ. ಅದು ನಿಮ್ ತಲೆಗಿರ್ಲಿ ಮೊದಲ. ಇದ್ರಾಗಿಂದ ಏನು ಬೇಕಾದ ಐತಿ, ಅದು ಐತಿಲ್ರಿ? ಇಲ್ಲ, ಅದು ಬೇಡ. ಮತ್ತ ಅದು ಅಧ್ಯಕ್ಷಗೆ ಇರ್ಲಿ, ಅವಾಗ ಶಬ್ದ ಕರೆಕ್ಟ್ ಅದ್ ನನಗೆ ಹೊಂದೋದಿಲ್ಲ. ಒಮ್ಮೆ ಇನ್ನೊಂದು ಹೇಳಿ ಮುಗಿಸ್ತೇನೆ, ಲಾಸ್ಟ್ ಸಾಕೇನು ನನಗ. ಅಧ್ಯಕ್ಷರ ಮನೆ ದಾವಣಗೆರೆ ಹೋಗಿದ್ದು, ಚುನಪ್ಪನ, ನಾನು, ಮಹೇಶ್ ಗೌಡ ಸುಬೇದಾರ್ 3 ಮಂದಿ ಹೋಗಿದ್ವಿ. ಒಬ್ಬ ಜಾದೂ ಮಾಡತ್ತಿದ್ದ. ಅವ ಏನ್ ಮಾಡಿದ, ಮೊದಲು ಕಲ್ಲು ತಿಂದ. ಒಂದು ಟ್ರ್ಯಾಕ್ಟರ್ ಹೊಂಟಿತ್ತು, ಟ್ರ್ಯಾಕ್ಟರ್ ತಿಂದ. ಹಿಂಗ ಪೆಂಡಾಲ್ ಹಾಕಿದ್ರು, ಪೆಂಡಾಲ ತಿಂದವ. ಆಯ್ತು, ಕಬ್ಬಿನ ಚಡಿ ಬಿದ್ದದು, ಕಬ್ಬಿನ ಚಡಿನ ತಿಂದ. ಯಾರೂ ನಗಲೇ ಇಲ್ಲ. ಅವಾಗ ಚುನಪ್ಪನಾಗ ಮತ್ತು ಮಹೇಶ್ ಸುಬೇದಾರ್ ಅವ್ರಿಗೆ ಬಂದು ಕೇಳಿದ, ಯಾಕ್ರಿ ಕಾರ್ಯಾಧ್ಯಕ್ಷರು ಯಾರೋ ನಗವಾರಲ್ರಿ ಅಂತಂದವ. ಅಲ್ಲಪ್ಪ ನೀ ಏನ್ ಮಾಡಿ ಅಂತ ತಗೊಂಡು ಅಂದ್ರು. ಅವಂದ ಕಲ್ಲು ತಿನ್ನಿ, ಟ್ರ್ಯಾಕ್ಟರ್ ತಿನ್ರಿ, ಪೆಂಡಾಲ್ ತಿನ್ನಿ, ಕೆಬಣ ತಿನ್ರಿ, ಇನ್ನ ಏನ್ ಬೇಕಾರ ಬಸ್ ಬಂದ್ರ ಬಸ್, ರೈಲ್ವೆನ ತಿನ್ರಿ ಎಂದವ. ಅವಾಗ ಮಹೇಶ್ ಗೌಡ ಸುಬೇದಾರ್ ಏನಂದ್ರು, ನಿಂದೇನ್ ದೊಡ್ಡ ಸಾಧನೆ ಅಲ್ಲಪ್ಪ, ಇವೆಲ್ಲ ತಿಂತಿ ಮತ್ ಮನೆಗೆ ಹೋಗ್ತಿ. ನಮ್ಮಲ್ಲಿ ರೋಡಿಗೆ ರೋಡ ತಿಂದಾರ, ಪಕ್ಕ ಹಾಕ್ಲಿಲ್ಲ ಅಂತ ತಗೊಳೈತೆ. ಈಗ ಐತಲ್ಲ ಚುನಪ್ಪನ. ಯಾಕ್ರಿ ಅಧ್ಯಕ್ಷರೇ, ನಮ್ಮಲ್ಲಿ ರೋಡಿಗೆ ರೋಡ ತಿಂದಾರ, ಗಟಾರ ತಿಂದಾರ, ಪೈಖಾನಿಗಳು ಬಿಟ್ಟಿಲ್ಲ.
ಸಾಲಿ ಹುಡುಗರು ಸಮವಸ್ತ್ರ ಬಿಟ್ಟಿಲ್ರಿ ನಲ್ಬಂದ್ ಅಧ್ಯಕ್ಷರ. ಬಸ್ ಸ್ಟ್ಯಾಂಡ್ ಬಿಟ್ಟಿಲ್ರಿ. ಮತ್ ಮೊನ್ನೆ ಅವ್ ನಮ್ ಭಾಗದಾಗ ಯಾರೋ ಹೇಳಕತ್ತಿದ್ರ ಬಸ್ ಸ್ಟ್ಯಾಂಡ್ ಬಿಟ್ಟಿಲ್ರಿ. ಇಲ್ಲ, ಸ್ವಲ್ಪ ಮ್ಯಾಗ ಹೆಸರು ಇರ್ತಾರ, ಸ್ವಲ್ಪ ಸಣ್ಣ ಚಂದ ಕಟ್ಟಿರ್ತಾರ. ರೋಡ್ ತಿಂದಾರ, ಇಂದ ಹಾಕಿದ ರೋಡ್ 30 ದಿವ್ಸಕ್ಕಂದ್ರ ಮತ್ ಹಾಟತಿರ್ತಾರ. ಎಷ್ಟೋ ಮಂದಿ ಒಂದೊಂದು ರೋಡ್ 5-10 ಸಲ ಬಿಲ್ಲ ತೆಗೆದಿರ್ತಾರ. ನೋಡ್ರಿ ಈಗ ನೋಡ್ರಿ 224 ಮಂದಿ ಜಗಾಡತಾರ. ಆ ಕಡೆ ಪಕ್ಷ ಈ ಕಡೆ ಪಕ್ಷ ಹೇಳ್ತಾರ. ರಾತ್ರಿ ಒಂದ ಹೋಟೆಲ್ದಾಗ ಎಲ್ಲಾರು ಕೂಡ ಊಟ ಮಾಡ್ತಾರ. ನೀವು ಏನ್ ಮಾಡ್ರಿ ಎಲೆಕ್ಷನ್ ಬಂದಾಗ ಅದ್ ನಿಮ್ಮ ವೈಯಕ್ತಿಕ ಬಿಟ್ಟದ, ಅದನ್ನ ನಾವ್ ಹೇಳಂಗಿಲ್ಲ. ನಿಮ್ಗೆ ಯಾವ ಚಲೋ ಅನಿಸ್ತಾವ್ರಿ ಹಾಕ್ರಿ, ಇಲ್ಲ ಮತ್ತೇನ್ ಅನ್ಸುತ್ತೆ ಅದ್ ಮಾಡ್ರಿ. ಆದ್ರ ಇಲ್ಲಿ ಬೇಡತ್ತಮ್ಮ, ಎಲ್ಲ ನಮ್ ಜನ ಐತಿ, ಬೇಡ. ಕೇಳಿರ್ತಾರ ಭಾಷಣ ಎಲ್ಲ ಟಿವಿಯಾಗ. ಅದನ್ನ ನೀವು ಸಹಿತ ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ಆ ಜಿಲ್ಲಾ ಈ ಜಿಲ್ಲಾ, ಆ ತಾಲೂಕ ಈ ತಾಲೂಕ ಅನ್ಲಾರ್ದ ರೈತ ಅಂತ ಬಂದಾಗ, ಭೂಮಿ ಅಂತ ಬಂದಾಗ, ಮಣ್ಣು ಅಂತ ಬಂದಾಗ, ನಮ್ಮ ನಾಡಿನ ಗವಿಸಿದ್ದೇಶ್ವರ ಮಹಾತ್ಮರಂತಕ್ಕಂಥ ವಿಷಯ ಬಂದಾಗ ನೀವೆಲ್ಲರೂ ಒಂದಾಗ್ಬಿಡಿ. ಆ ಮಹಾತ್ಮರಲ್ಲಿ ರಸ್ತೆ ಮ್ಯಾಗ ಬಂದು ನಿಂತು ಈ ಫ್ಯಾಕ್ಟ್ರಿ ಬಂದ್ ಮಾಡಿಸ್ರಿಪ್ಪ, 26 ಹಳ್ಳಿ ಜನ ಸಾಯ್ಲಿಕ್ಕತ್ತಾರ, ರೈತನ ಭೂಮಿ ಹೊಂಟದ, ಫ್ಯಾಕ್ಟ್ರಿ ಹಾಳಾಗ್ಲಿಕ್ಕತ್ತದ ಅಂತ ಹೇಳಿ ಅಂತ ವಿಷಯ ಬಂದಾಗ ನೀವೆಲ್ಲರೂ ಒಂದಾಗ್ರಿ. ಅವಾಗಿ ಟವಲ್ ಹಾಕಿದಕ್ಕೂ ಸಾರ್ಥಕ ಆಗ್ತದ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯವನ್ನು ತಿಳಿಸಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದಕರ್ಪದ. ವೈಜ್ಞಾನಿಕ ಬೆಲೆ